ಈಗ ದೇಶದ ಶಕ್ತಿ ಕೇಂದ್ರವಾಗಿರ್ತಕ್ಕಂಥ ದೆಹಲಿಯನ್ನ ಗೆದ್ದಿರುವ ಬಿಜೆಪಿಗೆ ಈಗ ಶಕ್ತಿ ಕೇಂದ್ರದಲ್ಲಿ ಗೆದ್ದಿರುವ ಬಿಜೆಪಿಗೆ ಈಗ ಸಿಎಂ ಯಾರಾಗ್ತಾರೆ ಅಂತ ಪ್ರಶ್ನೆ ಕಾಣ್ತಾ ಇದೆ. ಮುಖ್ಯವಾಗಿ ಅರವಿಂದ್ ಕೇಜ್ರಿವಾಲ್ಗೆ ಸೋಲು ಉಣಿಸಿದ ಮಾಜಿ ಸಿಎಂನ ಪುತ್ರ ಮನೀಶ್ ಸಿಸೋಡಿಯಾ ಸತ್ಯೇಂದ್ರ ಜೈನ್ಗೆ ಸೋಲು ಉಣಿಸಿದ್ದಾರೆ. ಈ ಎಲೆಕ್ಷನ್ ಅಲ್ಲಿ ದೆಹಲಿಯಲ್ಲಿ ಕೇಜ್ರಿವಾಲ್ನ ಪುಡಿಗಟ್ಟಿದ ಬಿಜೆಪಿಗೆ ದೊಡ್ಡ ಹ್ಯಾಟ್ರಿಕ್ ಆಗಿದೆ. ಅರವಿಂದ್ ಕೇಜ್ರಿವಾಲ್ಗೆ ಸೋಲುಣಿಸಿದ ಬಿಜೆಪಿ, ಮನೀಶ್ ಸಿಸೋಡಿಯಾ ಮತ್ತು ಸತ್ಯೇಂದ್ರ ಜೈನ್ಗೆ ಸೋಲಾಗಿದೆ. ದೆಹಲಿಯಲ್ಲಿ ಕೇಜ್ರಿವಾಲ್ ಪುಡಿಗಟ್ಟಿದ ಬಿಜೆಪಿ, ದೆಹಲಿಯಲ್ಲಿ ಕೇಜ್ರಿವಾಲ್ನ ಪುಡಿಗಟ್ಟಿದ ಬಿಜೆಪಿಗೆ ದೊಡ್ಡ ಶಕ್ತಿ ಸಿಕ್ಕಂತಾಗಿದೆ. ಶಕ್ತಿ ಕೇಂದ್ರದಲ್ಲಿ ಹ್ಯಾಟ್ರಿಕ್ ಕನಸು ಕಂಡ ಕೇಜ್ರಿವಾಲ್ಗೆ ಮುಖಭಂಗ ಆಗಿರತಕ್ಕಂಥದ್ದು. ಕೇಜ್ರಿವಾಲ್ನನ್ನ ಸೋಲಿಸಿದ ಮಾಜಿ ಸಿಎಂ ಪುತ್ರ ದೆಹಲಿಯ 70 ಸದಸ್ಯರ ಬಲದ ವಿಧಾನಸಭಾ ಚುನಾವಣೆ ನಡೆದಿತ್ತು. ಇದರಲ್ಲಿ 47-48ರ ಪೈಕಿ ಈಗ ಬಿಜೆಪಿ ಜಯನ ಗಳಿಸಿದೆ. 23 ಇತ್ತು, ಆಪ್ ಈಗ 22ಕ್ಕೆ ಇಳಿದಿದೆ, ಕುಂಠಿತವಾಗಿದೆ. ರಾಷ್ಟ್ರ ರಾಜಧಾನಿಯಲ್ಲಿ ಅಂತಿಮವಾಗಿ ದೆಹಲಿಯಲ್ಲಿ ಮಾಜಿ ಸಿಎಂ ಕೇಜ್ರಿವಾಲ್ನ ವರ್ಚಸ್ಸು ಕಡಿಮೆಯಾಗಿದ್ದು ಯಾವ್ಯಾವ ಕಾರಣಕ್ಕಂತ ನೋಡೋದಾದ್ರೆ, ಮುಖ್ಯವಾಗಿ ಆಡಳಿತ ವಿರೋಧಿಯ ಅಲೆ ಎದ್ದಿತ್ತು ದೆಹಲಿಯಲ್ಲಿ. ದೆಹಲಿಯ ಸಿಎಂ ವರ್ಚಸ್ಸು ಕಡಿಮೆಯಾಗಿದ್ದು, ಒಂದು ಕಡೆ ದೆಹಲಿಯಲ್ಲಿ ಪ್ರಧಾನಿಯ ವರ್ಚಸ್ಸು ಹೆಚ್ಚಿತಗೊಂಡಿದ್ದು, ಮುಖ್ಯವಾಗಿ 10 ವರ್ಷದಲ್ಲಿ ಆಪ್ ಸರ್ಕಾರದ ವಿರುದ್ಧ ಆಡಳಿತ ವಿರೋಧಿ ಅಲೆ ಎದ್ದಿತ್ತು. 10 ವರ್ಷಗಳಿಂದ ಸಿಎಂ ಆಗಿದ್ದ ಕೇಜ್ರಿವಾಲ್ ಜೈಲಿನಿಂದ ಅಧಿಕಾರ ನಡೆಸಿದ್ರು. ಸಿಎಂ ಆಗಿದ್ಕೊಂಡೆ ಜೈಲಿನಿಂದಲೇ ಅಧಿಕಾರ ನಡೆಸಿದ್ರು. ಅದು ಕೂಡ ಜನರಿಗೆ ಸ್ವಲ್ಪ ಹಿಡಿಸ್ಲಿಲ್ಲ. ಭ್ರಷ್ಟಾಚಾರದಲ್ಲಿ ಮಿಂದೆದ್ದಿದ್ದ ಸಿಸೋಡಿಯಾ ಕೂಡ, ಸತ್ಯೇಂದ್ರ ಜೈನ್ ಕೂಡ ಕೇಜ್ರಿವಾಲ್ ಜೊತೆ ಜೈಲು ಸೇರಿದ್ರು. ಲಿಕ್ಕರ್ ಹಗರಣದಲ್ಲಿ ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರವನ್ನೇ ಬ್ಲೇಮ್ ಮಾಡ್ತಾ ಇದ್ರು ಇವರು, ಮೋದಿಯನ್ನ. ಪ್ರತಿ ಸಮಸ್ಯೆಗೂ, ಗಂಗಾ ನದಿ ನೀರಿನ ಸಮಸ್ಯೆಗೂ ಮತ್ತು ಹಲವು ಸಮಸ್ಯೆಗಳು ಕೂಡ ಕೇಂದ್ರವನ್ನೇ ಬ್ಲೇಮ್ ಮಾಡ್ತಾ ಇದ್ರು. SC ST OBC ಮತಗಳು ಕೂಡ ಬಿಜೆಪಿಗೆ ಕೈ ಹಿಡಿದಿದ್ದು ಇದು ಪ್ಲಸ್ ಆಗ್ತಾ ಇದೆ ಈಗ ಬಿಜೆಪಿಗೆ. ಮತ್ತು ಜಾಟು, ಗುಟ್ಕಾ ಮತ್ತು ಗುಜ್ಜರ್ ಮತ್ತು ಪೂರ್ವಾಂಚಲದ ಜನರು ಕೂಡ ಈಗ ಬಿಜೆಪಿಗೆ ಬೆಂಬಲವಾಗಿ ನಿಂತಿದ್ದಾರೆ. ನುಡಿದಂತೆ ಸರ್ಕಾರ ನಡೆದುಕೊಳ್ತಾ ಇಲ್ಲ ಎಂಬ ಕೇಜ್ರಿವಾಲ್ ಮೇಲಿನ ಬೇಸರದಿಂದ ಬಿಜೆಪಿಗೆ ವಾಲಿದ್ದಾರೆ ದೆಹಲಿಯ ಜನ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನೌಕರ ವರ್ಗ ಬಿಜೆಪಿಯಲ್ಲಿನ ವಾಲಿರೋ ಈಗ ಬಿಜೆಪಿಗೆ ವಾಲಿದ್ದಾರೆ. ನುಡಿದಂತೆ ನಡೆದಿಲ್ಲ ಆಪ್ ಅಂತ ಬೇಸರಗೊಂಡು ವಾಲಿದ್ದಾರೆ. ಸರ್ಕಾರಿ ನೌಕರರ ವರ್ಗ ಮತ್ತು ಬಿಜೆಪಿಯತ್ತ ವಾಲಿರೋದು ಬಿಜೆಪಿಗೆ ಪ್ಲಸ್ ಆಗ್ತಾ ಇದೆ. ಇದು ಆಪ್ಗೆ ಮೈನಸ್. ದೆಹಲಿಯಲ್ಲಿ ಮಾಜಿ ಸಿಎಂ ಕೇಜ್ರಿವಾಲ್ ವರ್ಚಸ್ಸು ಕಡಿಮೆಯಾಗಿದ್ದಕ್ಕೆ ಹಲವು ಕಾರಣಗಳಿದೆ. ಆ ಕಾರಣಗಳ ಪೈಕಿ ಒಂದೊಂದನ್ನೇ ವಿವರಿಸ್ತಾ ಹೋದೆ ನಾನು. ಈ ಪೈಕಿ ಆಡಳಿತ ವಿರೋಧಿ ಇದ್ದಿತ್ತು. ಲಿಕ್ಕರ್ ಹಗರಣ, ಗಂಗಾ ನದಿ ನೀರಲ್ಲೂ ಕೂಡ ಕಲುಷಿತ ಅಂತ ಅದು ಕೂಡ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡಿತ್ತು. ಅದರಲ್ಲೂ ಕೂಡ ಕೇಂದ್ರನ ಬ್ಲೇಮ್ ಮಾಡಿದ್ರು. ಎಲ್ಲ ಸಮಸ್ಯೆಗಳು ಕೂಡ ಮೋದಿನೇ ಬ್ಲೇಮ್ ಮಾಡೋದಾದ್ರೆ ನಾವು ಮೋದಿನ ಆಯ್ಕೆ ಮಾಡ್ಕೊಳ್ತೀವಂತ ಈಗ ದೆಹಲಿ ಜನ ನಿರ್ಧಾರ ಮಾಡಿದ್ದಾರೆ. ಪ್ರತಿ ಸಮಸ್ಯೆಗಳು ಕೂಡ ಕೇಂದ್ರನ್ನೇ ಬ್ಲೇಮ್ ಮಾಡ್ತಾರೆ ಅನ್ನೋದಾದ್ರೆ ನಾವು ಅದೇ ಪಕ್ಷನ ಆಯ್ಕೆ ಮಾಡಿಕೊಂಡು ನಾವು ನಮ್ಮ ಕೆಲಸಗಳನ್ನ ಮಾಡ್ಕೊಳ್ತೀವಿ ಅಂತ ಜನ ನಿರ್ಧಾರ ಮಾಡಿದ್ದಾರೆ. ಈ ಬಗ್ಗೆ ಪ್ರತಿಯೊಂದಕ್ಕೂ ಕೇಂದ್ರನ ಬ್ಲೇಮ್ ಮಾಡೋದಾದ್ರೆ ಸರಿಯಲ್ಲ ಅಂತ ನಿರ್ಧರಿಸಿದ್ದಾರೆ.